ನಮಸ್ತೆ. ನನ್ನ ಹೆಸರು ವೀರಪ್ಪ ಅಂಥೇಳಿ, ವೀರಪ್ಪ ದೇಸಾಯಿಪಟ್ಟಿ. ನಮ್ಮ ಊರು ಲಕ್ಷ್ಮೀಶ್ವರ ರೀ. ನಾನು ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿಯೊಳಗೆ ನೌಕರ. ಸಾಧಾರಣ 38 ವರ್ಷ ನಾನು ನೌಕರಿ ಮಾಡಿದ್ದೇನೆ. ಈ 2007ಕ್ಕೆ ನಾನು ರಿಟೈರ್ಡ್ ಆಗೀನಿ. ಏನು ರೀ, ಈ ನೌಕರಿಗೆ ಸೇರಿ ರಿಟೈರ್ಡ್ ಆಗೋದ್ರ ಮಧ್ಯೆ ನನಗೆ ಸಮಸ್ಯೆಗಳಿದ್ದು. ಏನು ರೀ, ತಲೆನೋವು ಜಾಸ್ತಿ ಇತ್ತು. ಅಂದ್ರೆ 68ನೇ ಇಸ್ವಿಯೊಳಗೆ ಆಕ್ಸಿಡೆಂಟಾಗಿ ತಲೆಯೊಳಗೆ ಹೊಲಿಗೆ ಬಿದ್ದಪ್ಪ. ಏನು ರೀ, ಇವೆಲ್ಲ ಇದು ಆಗಿ ಇವೆಲ್ಲ ಕ್ರ್ಯಾಕ್ ಆಗಿ ಇವು ಕೈ ಮುರಿದು ಎಲ್ಲ ಸಮಸ್ಯೆ ಇದ್ದು KMC ಒಳಗಿದ್ವಿ. ಇವು ನೋವು ಸಂಪೂರ್ಣ ನಿವಾರಣೆ ಆಗಿದ್ದಿಲ್ಲ. ನಾನು ಆಗಾಗ ಆಸ್ಪತ್ರೆಗೆ ಹೋಗ್ತಿದ್ದೆ. ಹೋದ್ರೂ ಕೂಡ ನೋವು ನಿವಾರಕ ಗುಳಿಗೆ ಔಷಧ ಕೊಡ್ತಿದ್ದರು ಮತ್ತು ಕ್ಲಿಯರ್ ಆಗ್ತಿದ್ದಿಲ್ಲ ನೋವು. 4-8 ದಿವಸ ಆದ್ಕೊಳ್ಳಿ ಮತ್ತು ನೋವು ಬರೋದು, ಸಮಸ್ಯೆ ಆಗೋದು. ಆ ನೋವಿನಿಂದ ಭಾಳ ಗೋಳಾಡ್ತಿದ್ದೆ ನಾನು. ಭಾಳ ಸಮಸ್ಯೆ ಅಂದರೆ ಭಾಳ ಸಮಸ್ಯೆಯಿಂದ ನೊಂದ್ಕೊತಿದ್ದೆ. ಇದಕ್ಕೆ ಪರಿಹಾರ ಏನು ಅಂತೇಳಂದು ವಿಚಾರ ಮಾಡ್ತಿದ್ದೆ, ಆಲೋಚನೆ ಮಾಡ್ತಿದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ. ನಾನು ಯಾವ ಪ್ರಾರ್ಥನೆ ಮಾಡಿದ್ರೆ ನಿವಾರಣೆ ಆಗ್ತೈತೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಗೊತ್ತಿದ್ದಿಲ್ಲ ಏನ್ರಿ ಅಂದ್ರೆ ಸುಮ್ಮನೆ ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡೋದು ಮಾಡ್ಕೊತ ಔಷಧ ತೊಗೊಳ್ಳೋದು, ಗುಳಿಗೆ ತೊಗೊಳ್ಳೋದು ಮಾಡ್ಕೊತ ಇದ್ದೆ ನಾನು. ಒಂದು ದಿವಸ 2002ರಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿಯವ್ರ ಸಂದರ್ಶನ TV ಒಳಗೆ ಬಂತು. ಏನ್ರಿ ಅದು, ನಾನು ಡ್ಯೂಟಿ ಮುಗಿಸಿ ಮನೆಗೆ ಬರೋದಕ್ಕೆ ಆ ಸಂದರ್ಶನ ಚಾಲೂ ಇರೋದಕ್ಕೆ ಸರಿಯಾಗಿಬಿಡ್ತು. ಅದನ್ನ ಕುತ್ಕೊಂಡು ಸಂಪೂರ್ಣ ವಿಚಾರ ಮಾಡಿಕೊಂಡೆ ನಾನು. ವಿಚಾರ ಮಾಡಿದೆ. ಆಮೇಲೆ ಕೊನೆಗೆ ಅವರು ಶಿವಮೊಗ್ಗದೊಳಗಿದ್ದರು. ಶಿವಮೊಗ್ಗದ ಮನೆ ಅಡ್ರೆಸ್ಸರು ಅದನ್ನೆಲ್ಲನೂ ಕೊಟ್ಟರು. ಅವು ಸಂದರ್ಶನ ಮುಗಿದ ಮೇಲೆ ಒಂದು 2-2.5 ತಿಂಗಳ ನಾನು ಮನೆಯೊಳಗೆ ಮೊದಲು ಪ್ರಾಕ್ಟೀಸ್ ಮಾಡಿದೆ ರೀ. ಧ್ಯಾನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ನಾನು ಶಿವಮೊಗ್ಗಕ್ಕೆ ಹೋದೆ. ಮನೋರಮಾ ಮೇಡಮ್ ಅವರು ಇದ್ದರು ಮನೆಯೊಳಗೆ. ಯಾವ ವಿಚಾರ ತೊಂದರೆ ಯಾವುದು ಆಗಲಾರ್ದಂಗೆ ಎಲ್ಲ ವಿಚಾರಣೆ ಮಾಡಿದರು. ಎಲ್ಲಿಂದ ಬಂದಿರಿ, ಏನು ಹೆಂಗೆ ಅಂತ ಎಲ್ಲ ಕೇಳಿದರು. ನಾನು ಹಿಂಗ್ರಿ ಲಕ್ಷ್ಮೇಶ್ವರದಿಂದ ಬಂದೇನಿ. ಲಕ್ಷ್ಮೇಶ್ವರ ಬಾಜುಕ್ಕೆ ಒಂದು ಹಳ್ಳಿ ಐತಿ ಗುಂಜೋಳ ಅಂತೇಳಂದು, ಆ ಗುಂಜೋಳದಿಂದ ನಾನು ಇಲ್ಲಿ ಬಂದೇನಿ. ನನ್ನ ಸಮಸ್ಯೆ ತಲೆನೋವು, ಮೈಕೈ ನೋವು. ಏನು ಔಷಧ ತೊಗೊಂಡ್ರೂ ವಾಸಿ ಆಗಿಲ್ಲ. ಯಾವ ಸಮಸ್ಯೆಯಿಂದ ಆಗೈತಿ ಏನು ಅಂತ ಅನ್ನೋದು ನನಗೆ ತಿಳಿಲಾರ್ದಂಗೆ ಆಗಿಬಿಟ್ಟೈತಿ. ಗುಳಿಗೆ ನುಂಗಿ ಸಾಕಾಗಿ ಹೋಗಿಬಿಟ್ಟೈತಿ. ಅದಕ್ಕೆ ಏನು ಮಾಡಬೇಕು? ಸರ್ ಸಂದರ್ಶನ ಕೊಟ್ಟಿರೋದನ್ನು TV ಒಳಗೆ ನೋಡಿದೆ. ನಾನು ಅಡ್ರೆಸ್ಸಲ್ಲಿ ಬರ್ಕೊಂಡೆ. ಶಿವಮೊಗ್ಗಕ್ಕೆ ಬಂದೆ. ವಿನೋಬಾ ನಗರದೊಳಗೆ ಅವ್ರ ಮನೆ ಇತ್ತು ರೀ. ಮನೆಗೆ ಹೋದೆ. ಆಮೇಲೆ ಹಿಂಗಾರ ಕುಂದರಿಯಪ್ಪ ಅಂತೇಳಿದ್ರು. ಒಂದು ಸ್ಟೂಲ್ ಕೊಟ್ಟರು, ಕುಂದರಿಸಿದರು. ಸಾಧಾರಣ 1 ಗಂಟೆ ಮೇಲೆ ಕುಂದರಿಸಿದ್ರು. ಧ್ಯಾನ ನೋಡಿದ್ರು, ನಾನು ಧ್ಯಾನ ಮಾಡೋದನ್ನು ನೋಡಿ ಮತ್ತೆ ಎಬ್ಸಿದ್ರು. ಖುಷಿಪಟ್ಟರು, ಭಾಳ ಸಂತೋಷದಿಂದ ಮಾತಾಡಿಸಿದ್ರು. ಅವರು ನನಗೆ ಕೆಲವೊಂದಿಷ್ಟು ಬುಕ್ಗಳನ್ನು ಕೊಟ್ಟರು. ಏನು ರೀ, ಸಣ್ಣ ಪಿರಾಮಿಡ್ ಇದ್ವು ಅವ್ರ ಕಡೆ. ಪಿರಾಮಿಡ್ ಕೊಟ್ಟರು. ಪಿರಾಮಿಡ್ ತೊಗೊಂಡು ಆಮೇಲೆ ಅವರು ಪ್ರವಾಸಕ್ಕೆ ಹೋಗಿದ್ರು ನೋಡ್ರಿ. ಅಲ್ಲಿಂದ ಶಿಲೆ ತೊಗೊಂಡು ಬಂದಿರೋದು, ತೀರ್ಥ ತೊಗೊಂಡು ಬಂದಿರೋದನ್ನು ಕೊಟ್ಟರು. ತೀರ್ಥ ತೊಗೊಂಡು ಶಿಲೆ ತೊಗೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ತಿರ್ಗಾ ಊರಿಗೆ ಬಂದೆ. ನಾನು ಊರಿಗೆ ಬಂದು ಪ್ರತಿನಿತ್ಯ ನಾನು ಒಂದು ಟೈಮ್ ಏನೋ ಮಾಡ್ತಿದ್ದೆ. ನಾನು ಮೊದಲು ಅವ್ರ ಸಂದರ್ಶನ ಕೊಟ್ಟಿಂದ ಅಲ್ಲಿಗೆ ಹೋಗಿ ಬಂದಿಂದ 24 ತಾಸು ಧ್ಯಾನ ಮಾಡಿದ್ರೂ ಕೂಡ ಯಾವ ಬೇಸರ ಇಲ್ದಂಗೆ ಮನುಷ್ಯ ಕುಂದಿರಬಹುದು. ಈ ಧ್ಯಾನ ಮಾಡೋಕ್ಕೆ ಕುಂತ ಮೇಲೆ ನೀರು ಬೇಕು ಅನ್ನುವಂಥ ಆಸೆನೂ ಹುಟ್ಟೋದಿಲ್ಲ, ಊಟ ಬೇಕು ಅನ್ನುವಂಥ ಆಸೆನೂ ಹುಟ್ಟೋದಿಲ್ಲ. ಅಲ್ಲಿವರೆಗೂ ನಾನು ಪೂರ್ಣ ತಲೆಯಾಗಿ ತೊಗೊಂಡೆ. ನಾನು 2 ಟೈಮು ಕಂಟಿನ್ಯೂ 1 ಗಂಟೆ, 1.5 ಗಂಟೆ, 1 ಗಂಟೆ, 1.5 ಗಂಟೆ, ಒಂದೊಂದು ಸಲ 3 ಗಂಟೆ, 4 ಗಂಟೆ ಮಟ್ಟ ಹಂಗೆ ಕುಂದಿರ್ತಿದ್ದೆ. ಆಮೇಲೆ ನಾನು ಬಡ್ದು ಬಸ್ತಿದ್ರು. ಹೇಳ್ರಿಪ್ಪ ಎಷ್ಟೊತ್ತದು ಕುಂದಿರೋದು ಮೌನ ಅಂತೇಳಂತಂದು. ಅಂದಿಂದ ಅದರ ರುಚಿ ನಿಮಗೆ ಗೊತ್ತಿಲ್ಲ. ನಾನು ಗುರುಗಳಂತೇಳಿ ಹೋಗಿ ಅದನ್ನ ವಿಚಾರ ಮಾಡ್ಕೊಂಡು ಬಂದೇನೆ. ಅದ್ರ ಬಗ್ಗೆ ನನಗೆಲ್ಲನೂ ತಿಳಿಸ್ಯಾರ. ಆ ಪ್ರಕಾರವಾಗಿ ನಾನು ಧ್ಯಾನ ಮಾಡ್ತೀನಿ.
ಧ್ಯಾನ ಮಾಡ್ಕೊಂತ ಹೆಂಗೆ ಧ್ಯಾನ ಮಾಡ್ಕೊತ ಬಂದೆ ನಾನು. ನನ್ನ ಧ್ಯಾನದ ಶಕ್ತಿ ಹೆಚ್ಚಾಕೊಂತ ಬಂತು. ನನ್ನ ತಲೆನೋವು ನಿವಾರಣೆ ಆಕೊಂತ ಬಂತು ರೀ. ತಲೆನೋವು ಸಂಪೂರ್ಣ ನಿವಾರಣೆ ಆಕೊಂತ ಬಂತು. ಈಗ ತಲೆನೋವು ಅಂತಂದರೆ ತಲೆನೋವು ಅಂದರೆ ಏನು ಅಂತ ಕೇಳುವಂಥ ಇದ್ರೊಳಗೆ ಅದೇನು ರೀ ನನಗೆ. ಈಗ ತಲೆನೋವು ಎಲ್ಲೇ ಇಲ್ಲ. ಅಗದಿ ಜಾಸ್ತಿ ಬಿಸಿಲಾಗಿ ಅಲ್ಲೇ ಇಲ್ಲ ಸ್ವಲ್ಪ ಅಕಸ್ಮಾತ್ ಒಂದು 5-10 ನಿಮಿಷ ಬೇಡ ತಲೆನೋವು ಬರ್ಬೋದು ಹೋಗ್ಬೋದು. ಆದ್ರೆ ಅದು ಏಟೋ ಸಮಸ್ಯೆ ಬಂದ್ರೂ ಕೂಡ ಧ್ಯಾನ ಮಾಡಿಬಿಡ್ತೀನಿ ನಾನು. ಧ್ಯಾನ ಮಾಡ್ತೀನಿ. ನಂತರ ನಮ್ಗೆ ಶುಗರು ಬಿ ಪಿ ಕೂಡ ಇತ್ತು. ಏನು ಒಂದು ದಿವಸಕ್ಕೆ 13 ಗುಳಿಗೆ ನುಂಗ್ತಿದ್ದೆ ನಾನು ಒಂದು ದಿವಸಕ್ಕೆ. ಆಮೇಲೆ 3 ತಿಂಗಳಿಗೆ ಒಂದು ಸಲ ಚೆಕ್ ಮಾಡಿಸ್ತಿದ್ದೆ. 3 ತಿಂಗಳಿಗೆ ಒಂದು ಸಲ ಚೆಕ್ ಮಾಡಿಸಿ ಅವರು 3 ತಿಂಗಳದ ಗುಳಿಗೆ ಏನು ಬರೆದು ಕೊಡ್ತಿದ್ರು, ಪ್ರತಿನಿತ್ಯ 13 ಗುಳಿಗೆ 14 ಗುಳಿಗೆ 13 ಗುಳಿಗೆ 14 ಗುಳಿಗೆ. ಸ್ವಲ್ಪ ಶುಗರ್ ಸ್ವಲ್ಪ ಕಡಿಮೆ ಆದಾಗ 12 ಗುಳಿಗೆ ಮಾಡ್ತಿದ್ರು ಅಷ್ಟೇ. ಆದರೆ ಪೂರ್ಣ ನಿಲ್ಲಂತ ಇಲ್ಲ. ಆಮೇಲೆ ಈ ಧ್ಯಾನನ ನಾನು ಸಂಪೂರ್ಣವಾಗಿ ಮಾನಸಿಕವಾಗಿ ಧ್ಯಾನ ಮಾಡಕತ್ತಿಂದ ನನಗೆ ಅಷ್ಟ ಆನಂದ ಆಯಿತು. ಆ ಆನಂದ ಆಗೋದು ಅಲ್ಲದನ ಈಗ ಗುಳಿಗೆ ತೊಗೊತೀನಿ ನಾನು. ಶುಗರ್ ಒಂದು ಗುಳಿಗೆ ತೊಗೊತೀನಿ ರೀ. 13 ಗುಳಿಗೆ ಒಳಗೆ 12 ಗುಳಿಗೆ ಕ್ಯಾನ್ಸಲ್ಲು, ಅರ್ಧ ಗುಳಿಗೆ ಒಂದು ಅರ್ಧ ಗುಳಿಗೆ ಇಷ್ಟತ್ತು. ಒಂದು ಅರ್ಧ ಗುಳಿಗೆ ಒಂದು 2 ನಮೂನೆ ಇದಾವೆ. ಒಂದು ಗುಳಿಗೆ ತಗೊತೀನಿ, ಹೋಗಿ ಟೆಸ್ಟ್ ಮಾಡಿಸ್ತೀನಿ ಶುಗರ್ನ ಬಿ ಪಿನ. ಶುಗರು ನಾರ್ಮಲ್ನೊಳಗೆ ಐತಿ, ಏನು ಸಮಸ್ಯೆ ಇಲ್ಲ, ಏನು ತೊಂದರೆ ಇಲ್ಲ, ಯಾವ ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾರೆ ಅವ್ರು. ಏನು ರೀ ಅಂತಂದರೆ ಅವ್ರು ಹೇಳಿದ ಪ್ರಕಾರ ನನಗೆ ಖುಷಿನೂ ಆಗ್ತೈತಿ, ಭಾಳ ಖುಷಿ ಆಗ್ತೈತಿ. ಇದನ್ನ ವಿಚಾರ ನೋಡಿ ನಾನು ಒಬ್ಬನೇ ಇದ್ರದ್ದು ಲಾಭ ಪಡಿಬಾರ್ದು, ನಾನೊಬ್ಬನೇ ಇದರ ಸೌಲಭ್ಯ ಉಣಬಾರ್ದು, ಎಲ್ಲರಿಗೂ ತಿಳಿಸಬೇಕು, ಎಲ್ಲರಿಗೂ ಹೇಳಬೇಕು, ಎಲ್ಲರಿಗೂ ಕರ್ಕೊಂಡು ಧ್ಯಾನ ಮಾಡಬೇಕು ಅನ್ನುವಂಥದ್ದು ನಾನು ಸಣ್ಣ ಹಳ್ಳಿಯೊಳಗಿದ್ದೆ. ಆಮೇಲೆ 2007ಕ್ಕೆ ನಾನು ರಿಟೈರ್ಡ್ ಆದೆ ರೀ. ರಿಟೈರ್ಡ್ ಆದ ನಂತರ ಲಕ್ಷ್ಮೇಶ್ವರಕ್ಕೆ ಬಂದೆ. ಲಕ್ಷ್ಮೇಶ್ವರ ಬಂದಿಂದ ಮತ್ತೆ ಸ್ವಲ್ಪ ಧ್ಯಾನ ಇಲ್ಲೇ ಚಾಲು ಆಯಿತು. ಚಾಲು ಆಗಿ ಮೊನ್ನೆ ಪ್ರೇಮನಾಥ್ ಸರ್ ಬಂದಿದ್ದರು. ಅದಕ್ಕಿಂತ ಮೊದಲು ಈಗ 5-6 ತಿಂಗಳಿಂದ ಬಂದಿದ್ದರು. ಅಲ್ಲಿನೂ ಹೋಗಿ ಬಂದೆ ನಾನು. ಈ ಮೊನ್ನೆ ಬಂದಾಗ ಪ್ರೇಮನಾಥ್ ಸರ್ ಬಂದಾಗನೂ ನಾನು ಪಿರಾಮಿಡ್ ಏನು ಉಪಯೋಗ ಮಾಡ್ತಿದ್ದೆ, ಅವರು 2x2 ಪಿರಾಮಿಡ್ ತಂದಿದ್ದರು ಅಲ್ಲಿ. ಅದನ್ನು ಪಿರಾಮಿಡ್ ನಾನು ತಗೊಂಡೆ. ಪ್ರೇಮನಾಥ್ ಸರು ಅದನ್ನು ತೊಗೊಂಡು ತಮ್ಮ ಹಸಿಂದನೇ ಕೊಟ್ಟು ಆಶೀರ್ವಾದ ಮಾಡಿದರು. ಏನು ರೀತಿ ಎಲ್ಲ ಕೇಳಿದ್ರು, ಎಲ್ಲ ಹೇಳಿದೆ ನಾನು ಹೇಳಿದೆ. ಇದರ ಮಧ್ಯದೊಳಗೆ ನನ್ನ ಮಗನಿಗೆ ನೌಕರಿ ಮಾಡಿಸಬೇಕು, ನೌಕರಿ ಕಳಿಸಬೇಕು ಅನ್ನುವಂಥ ವಿಚಾರ ಯಾವುದೂ ಇದ್ದಿದ್ದಿಲ್ಲ. ಇನ್ನೂ ಕಲಿತಿದ್ದ, BCom ಹೋಗ್ತಿದ್ದ. ಏನು ರೀ ಅಂದರೆ ಆರ್ಮಿಯಿಂದ ಒಬ್ರು ಬಂದು, ಇಲ್ಲ ಆರ್ಮಿ ಒಳಗೆ ಸೆಲೆಕ್ಷನ್ ಆಗ್ತಾನೆ ನಿಮ್ಮ ಮಗ, ಕಳಿಸಿದ್ರು ಒಳ್ಳೇದಾಗ್ತೈತಿ ಅಂತೇಳಿಂದು ಹೇಳಿದರು. ನೋಡೋಣ ಪ್ರಯತ್ನ ಮಾಡೋಣ ಅಂತೇಳಂತಂದು ಅವನಿಗೆ ಬೆಂಗಳೂರಿಗೆ ಕಳಿಸ್ಕೊಟ್ಟಿವಿ ರೀ. ಬೆಂಗಳೂರಿಗೆ ಕಳಿಸ್ಕೊಟ್ವಿ. ನಾನಿಲ್ಲಿ ಧ್ಯಾನ ಚಾಲು ಮಾಡಿದೆ. ಅಲ್ಲಿ ಅವನು ನೌಕರಿಗೆ ಅಂತೇಳಂದು ಹೋದ. ಇಂಟ್ರ್ಯೂ ಕೊಟ್ಟು ಬಂದ. ಇಂಟ್ರ್ಯೂ ಕೊಟ್ಟು ಬಂದ ತಕ್ಷಣನೇ ಆಮ್ಯಾಗೆ ಸೆಕೆಂಡ್ ಇಂಟ್ರ್ಯೂ ಮತ್ತೆ ಹಾಕಿದ್ರು ಕಾರ್ಡು. ಖುಷಿ ಅನ್ನಿಸ್ತು ನನಗೆ. ಮತ್ತು ಧ್ಯಾನ ಪ್ರಾರಂಭ ಇಟ್ಟೆ ನಾನು. ಧ್ಯಾನ ಪ್ರಾರಂಭ ಮಾಡ್ತಾ ಮತ್ತೊಂದು ಇಂಟ್ರ್ವ್ಯೂಗೆ ಹೋದ. ಸೆಲೆಕ್ಟ್ ಆಗಿಬಿಟ್ಟ. ಸೆಲೆಕ್ಟ್ ಆದಾಗ ನೌಕರಿ ಜಾಯ್ನಿಂಗೆ ಮಾಡೋಕೆ ತಂದೆ ಅಥವಾ ಮನೆಗೆ ಹಿರಿಯರು ಯಾರು ತಾಯಿ ಬೇಕು ಅಂತ ಹೇಳಿ ಕಳಿಸಿದ್ರಂತೆ. ನಾನು ಹೋಗಿದ್ದೆ ಬೆಂಗಳೂರಿಗೆ. ಹೋಗಿ ನಾಸಿಕಕ್ಕೆ ಆರ್ಡ್ರ್ ಕೊಟ್ಟರು ಅವ್ರಿಗೆ. ಹೋಗಿ ಮಗ ಜಾಯ್ನ್ ಆದ. ಏನಂದ್ರೆ ಇಷ್ಟೆಲ್ಲ ಒಳ್ಳೆ ವಿಚಾರದಿಂದ ನಾನು ಧ್ಯಾನ ಮಾಡ್ಕೊಂಡು ಬಂದೇನೆ. ಈ ಮಧ್ಯೆ ಅವನು ನೌಕರಿ ಸೇರಿದ ಮೇಲೆ ಸ್ವಲ್ಪ ತೊಂದರೆ ಬಂತು. ಏನು ರೀ ಅಂತಂದ್ರೆ ತೊಂದರೆ ಬಂದಿಂದ ಈ ಧ್ಯಾನನ ನಾನು ಮೊರೆ ಹೊಕ್ಕೆ. ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಮೊರೆ ಹೋಗೋದು ಅಂತಂದ್ರೆ ಮತ್ತೆ ಅರ್ಧ ತಾಸು 1 ತಾಸು ಜಾಸ್ತಿ ಧ್ಯಾನ ಮಾಡಕತ್ತೆ. ಅವನು ಬಂದಿರೋ ತೊಂದರೆ ಏನು ರೀ, ವೆರಿಫಿಕೇಷನ್ ಆಗೋದು ನಿಂತಿತ್ತು, ಸಡನ್ಲಿ ಆಗಿಬಿಡ್ತು. ಮತ್ತೊಂದು ವಿಚಾರ ಆಗಲೇ ಇಲ್ಲ ಅದರೊಳಗೆ. ಆಮೇಲೆ ಕಂಪಲ್ಸರು 18 ವರ್ಷ ನೌಕರಿ ಮಾಡಿ ನನ್ನ ಮಗ ತಿರ್ಗಾ ರಿಟೈರ್ಡ್ ಆಗಿ ಊರಿಗೆ ಬಂದ ಲಕ್ಷ್ಮೇಶ್ವರಕ್ಕೆ. ಮುಂದೆ ಏನಪ್ಪ ಇವನ ಜೀವನ, ಯಾವುದು ನೌಕರಿ ಕರೀತಾರೆ, ಯಾವುದಕ್ಕೆ ಹೋಗಬೇಕು, ಯಾವುದಕ್ಕೆ ಹಾಕಬೇಕು, ಯಾವುದಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಸಿಗ್ತೈತಿ ಅಂತೇಳಿದು ಏನೋ ವಿಚಾರ ಮಾಡ್ಕೊತ ಧ್ಯಾನನ ಮಾಡೋಣ. ಧ್ಯಾನ ಮಾಡಿದ್ರೆ ಮುಂದೆ ಏನು ದಾರಿ ಸಿಗ್ತೈತಿ ನೋಡೋಣ ಅಂತೇಳಿಂದು ಪ್ರತಿನಿತ್ಯ ಧ್ಯಾನ ತಂದೆ ಮಗ ಕೂಡ ಧ್ಯಾನ ಮಾಡ್ತಿದ್ವಿ ನಾವು.
ತಂದೆ ಮಗ ಕೂಡಿ ಧ್ಯಾನ ಮಾಡ್ತೀವಿ. ಬಳ್ಳಾರಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ನವರು ಅರ್ಜಿ ಕರೆದ್ರು ನನ್ನ ಮಗನಿಗೆ. ಆಮ್ಯಾಗ ಹೋಗಿ ಅಪ್ಲಿಕೇಶನ್ ಕೊಟ್ಟು ಮತ್ತು ಇಂಟರ್ವ್ಯೂಗೆ ಕರೆದ್ರು. ಇಂಟರ್ವ್ಯೂಗೆ ಹೋದ, ಒಂದೇ ಟೈಮ್ಗೆ ಸೆಲೆಕ್ಟ್ ಆದ. ಇದು ಮತ್ತು ನನ್ನ ತಲೆನೋವು ನಿವಾರಣೆ ಆಗಿದ್ದು, ನನ್ನ ದೇಹದೊಳಗಿರುವಂಥ ನೋವು ನಿವಾರಣೆ ಆಗಿದ್ದು, ನನ್ನ ಮಗ ನೌಕರಿಗೆ ಹೋಗಬೇಕು ಅಂತೇಳಂದು ನಾನೇನು ಪ್ರೇರಣೆ ಮಾಡಿದ್ದೆ ಅದು ತಿರ್ಗಾ ಒಳ್ಳೆಯ ರೀತಿಯಿಂದ 18 ವರ್ಷ ನೌಕರಿ ಮಾಡಿ ರಿಟೈರ್ಡ್ ಆಗಿ ಬಂದು ಮತ್ತೊಂದು ನೌಕರಿ ಅವ ಪಡೆದಿದ್ದು. ಇದನ್ನು ನಾನು ನಂಬಿದ್ದು ಅದು ನನ್ನ ಧ್ಯಾನದ ಶಕ್ತಿಯಿಂದ ಅಂತ ನಾನು 100% ಹೇಳಬಲ್ಲೆ. ಏನ್ರಿ ಅಂದರೆ, ಮತ್ತು ಅದಕ್ಕಿಂತ ಮೊದಲು ನಾನು 2007ಕ್ಕೆ ರಿಟೈರ್ಡ್ ಆದೆ. 2007ಕ್ಕೆ ರಿಟೈರ್ಡ್ ಆದಮೇಲೆ ನಾನು ಏನು ಮಾಡಬೇಕು ಮುಂದೆ ಉದ್ಯೋಗನ ಅಂತೇಳಿ ಒಂದು ವಿಚಾರ ಮಾಡ್ತಿದ್ದೆ. ಹಂಗಾರೆ ಒಂದು ಲಕ್ಷ್ಮೇಶ್ವರದೊಳಗೂ ಒಂದು ಜಾಗ ಹಿಡಿದು ಮನೆ ಹಾಕಿಸ್ಬೇಕು. ಲಕ್ಷ್ಮೇಶ್ವರದಾಗ ಜಾಗ ಹಿಡಿದೆ ಮನೆ ಹಾಕಿಸ್ದೆ. ಮತ್ತು ಮನ್ಯಾಗ ಕುಂತಾರೆ ಏನು ಮಾಡೋದೈತಿ, ನಾವು ಹೊಲ್ವರಿ ಹೋಗಿ ಧ್ಯಾನ ಮಾಡೋಕ್ಕೆ ಮಂದಿ ಹೊಲ್ದಾಗ ಯಾರು ಹಗಲೆಲ್ಲ ಜಾಗ ಕೊಡ್ತಾರೆ ನಮ್ಗೆ ಕುಂಡ್ರಾಕ ಕೊಡೋದಲ್ಲ. ಹಂಗಾರೆ ಸ್ವಲ್ಪ ಜಮೀನು ಖರೀದಿ ಮಾಡಿದರೆ ಹೆಂಗೆ ಆಗ್ತೈತಿ ಅಂತೇಳಿಂದು ಮನಸ್ಸು ಮಾಡಿದೆ. ಧ್ಯಾನ ಮಾಡ್ಕೊತ ಬಂದೆ. 4 ಎಕರೆ ಜಮೀನು ಖರೀದಿ ಮಾಡಿದೆ. 4 ಎಕರೆ ಜಮೀನು ಖರೀದಿ ಮಾಡಿದೆ. 4 ಎಕರೆ ಜಮೀನು ಖರೀದಿ ಮಾಡಿದರೆ ನಮ್ಮ ಎತ್ತಿಲ್ಲ, ನಮ್ಮ ಮನೆಯ ಕಮ್ತಿ ಇಲ್ಲ, ನಾವು ಇದ್ರೊಳಗೆ ಏನೂ ದುಡ್ದಿಲ್ಲ, ನಮಗೇನು ಅಭ್ಯಾಸ ಇಲ್ಲಲ್ಲ, ಏನು ಮಾಡೋದು? ಹಂಗಾರೆ ಇದನ್ನು ಮಾವು, ತೆಂಗು, ಚಿಕ್ಕು, ಪೇರ್ಲ ಹಚ್ಚಿದ್ರೆ ನಮ್ಗೆ ಅನುಕೂಲ ಆಗ್ತೈತಿ ಅಂಥೇಳಿ ಕೂತ್ಕೊಂಡು ಅಲ್ಲೇ ಹೊಲ್ದಾಗನೇ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆ. ಹೊಲ್ದಾಗನೇ ಕೂತ್ಕೊಂಡು ಧ್ಯಾನ ಮಾಡಿದ್ವಿ. ಬೋರ್ವೆಲ್ನವ್ರು ಕರೆಸಿ ಬೋರ್ ಹಾಕಿದ್ವಿ. 4 ಇಂಚ್ ನೀರು ಸಿಕ್ತು. ಏನ್ರಿ ಅಂದರೆ 4 ಎಕರೆದೊಳಗೆ ತೆಂಗು, ಮಾವು, ಚಿಕ್ಕು, ಪೇರಲ ಹಚ್ಚಿವಿ. ಈ ಫಸಲು ಬರಾಕತ್ತೈತಿ. ಅದರ ಫಸಲು ಊಟ ಮಾಡಾಕತ್ತೇವಿ ನಾವು. ಇದು ಧ್ಯಾನದ ಶಕ್ತಿಯಿಂದ. ಅದರ ಬಾಜುಕ ಇನ್ನೊಂದು ಹೊಲ ಕೊಡಾಕತ್ತಿದ್ರು, ಮಾರಾಕತ್ತಿದ್ರು. ನಮ್ಮ ಮನ್ಯಾಗ ಮಾಡೋರು ಯಾರಿಲ್ಲ ಅಂತೇಳಿಂದು ಅಲ್ಲೇ ಬೇರೆದವ್ರಿಗೆ ಕೊಡಿಸಿದ್ವಿ. ನಾವು ಹೊಲನ ನಾವು ಕೊಡಿಸಿದ್ವಿ. ಅದು ಅವರ ಜಗಳ ಬಂದು ಹೊಳ್ಳಿ ಬಿಟ್ಟರು. ಆಮೇಲೆ ಮತ್ತೆ ಅವ್ರನ್ನ ಬೇರೆ ಅದೇ ಊರನ್ನವ್ರಿಗೆ ಕಳಿಸಿದವ್ರಿಗೇನ ಲಾವಣಿ ಕೊಡಿಸಿದ್ವಿ. ಅವ್ರಿಗೆ 2 ವರ್ಷ ಮಾಡಿ ತಿರ್ಗಿ ನಮ್ಮನಿಗೆ ಬಂದು ನಮ್ಮ ಮನ್ಯಾಗ ಕೂತ್ಕೊಂಡು ಮಾತುಕತೆ ಕೊಟ್ಟು ನಮ್ಗೆ ಹೊಲ ಮಾರಕ್ಕೆ ಕೊಟ್ಟು ಹೋಗ್ಬಿಟ್ರು. ಅದ್ರೊಳಗೂ ಒಂದು ಬೋರ್ ಹಾಕ್ಸಿದ್ವಿ. ಏನ್ರಿ, ಈ ಹೊಲದಾಗ 2 ಹತ್ತಿ ಅದಾವ. ಅದ್ರಾಗ ಒಂದು ಬೋರು, ಇದ್ರಾಗ ಒಂದು ಬೋರು. ಅದನ್ನು ನೀರಾವರಿ ಮಾಡಕ್ಕೆ ಇಟ್ಕೊಂಡಿವಿ. ಇದನ್ನು ಸಂಪೂರ್ಣ ಹಣ್ಣು, ಹಂಪಲ, ತೆಂಗು, ಮಾವು, ಚಿಕ್ಕು ಒಳ್ಳೆ ಫಸಲಿಂದ ಅದಾವು. ಏನ್ರಿ ಅಂತಂದ್ರೆ ಈ ಧ್ಯಾನ ಶಕ್ತಿಯಿಂದ, ಪಿರಾಮಿಡ್ ಶಕ್ತಿಯಿಂದ ಇಷ್ಟೆಲ್ಲ ಲಾಭ ಆಗೈತಿ ಅನ್ನುವಂಥದ್ದನ್ನು ನಾನು 100% ಹೇಳಬಲ್ಲೆ. ಏನಿದೆ ಇನ್ನು ಮುಂದರೆ ಏನು ಮಾಡಬೇಕು? ಮತ್ತೀಗ ಸದ್ಯಕ್ಕೆ ಈಗ ಓದನ್ನವರು ಅಂಥೇಳಿದ ಅಣ್ಣವರು ಅಲ್ಲೇ ಸತ್ಸಂಗ ಕರೀತಾರೆ. ಸಾರ ಒಂದು 50, 60, 70, 75 ಅಕ್ಕವರು ಬರ್ತಾರೆ. ಪ್ರತಿನಿತ್ಯ ಧ್ಯಾನ ಮಾಡ್ತಾರೆ. ಈಗ ಅದ್ರೊಳಗೆ ಹೋಗಿ ಕುಂದ್ರಾಕತ್ತೀನಿ. ಏನ್ರಿ ಅಂತಂದ್ರೆ ಈಗ ಬೆಳಗ್ಗೆ ನಮ್ಮ ಮನೆಯೊಳಗೆ ಧ್ಯಾನ ಮಾಡ್ತೀನಿ, ಮಧ್ಯಾಹ್ನ ನಮ್ಮ ಮನೆಯೊಳಗೆ ಧ್ಯಾನ ಮಾಡ್ತೀನಿ, ಸಾಯಂಕಾಲ ಅಲ್ಲಿ ಹೋಗಿ ಸತ್ಸಂಗದೊಳಗೆ ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಎಲ್ಲರೂ ಕೂಡಿ. ಪ್ರತಿನಿತ್ಯ ಅವ್ರವ್ರ ಅನುಭವ, ಒಬ್ಬೊಬ್ಬರ ಅನುಭವ, ಯಾರ್ಯಾರು ಏನಾಗೈತಿ ಏನಿಲ್ಲ ಅನ್ನೋದನ್ನು ಹೇಳ್ತಾರೆ. ಏನ್ರಿ ಅಂದ್ರೆ ನಾವು ಅದನ್ನ ಕೇಳ್ತೀವಿ. ನನಗೆ ಪ್ರಥಮವಾಗಿ ಅನುಭವ ಆಗಿರೋದು ಅಂತಂದರೆ ಧ್ಯಾನ ಪ್ರಾರಂಭ ಮಾಡಿದ ತಕ್ಷಣ ಅಲ್ಲಿ ಯಾರು ಇದ್ದಿದ್ದಿಲ್ಲ, ನನಗೆ ಅದು ಪರಿಚಯ ಇದ್ದಿದ್ದಿಲ್ಲ. ಅದು ನನಗೇನಾಗ್ತೈತೆ ರೀ, ನಾನು ಧ್ಯಾನಕ್ಕೆ ಕುಂತೆ ಅಂತ ಅಂದ್ಕೊಳ್ಳೆ ಒಂಥರ ದೇಹ ಈ ಥರ ಆಗೋದು, ಹಿಂದೆ ಮುಂದೆ ಆದಂಗೆ ಆಗ್ತಿರೋದು, ಹಿಂಗೆ ಆದಂಗೆ ಆಗ್ತಿರೋದು. ಒಂದು ಯಾವುದೋ ಒಂದು ಚಕ್ರದ ಮ್ಯಾಗ ಕುಂತೀವಿ ಅಂತೇಳಿದ್ರೆ ಸುಮ್ಮನೆ ಹೊಳ್ದಂಗೆ ಆಗೋದು. ಇದೆಲ್ಲ ಆತಂದ್ಕೊಳ್ಳೆ ಸುಮ್ಮನೆ ಕಣ್ಣೊಳಗೆ ಒಂಥರ ಬಣ್ಣ ಚಿಕ್ಕಿ ಥರ ಕಾಣೋದು, ಕಲರ್ ಕಾಣೋದು. ಏನ್ರಿ ಅಂದ್ರೆ ಅದನ್ನೂ ದಾಟಿದ್ವಿ. ಏನ್ರಿ ಅಂದ್ರೆ ಹಳ್ಳಿ ಎಷ್ಟು ಹಗರು, ಹತ್ತಿ ಅಷ್ಟು ಹಗರು, ಎಳಿ ಎಷ್ಟು ಹಗರ್ತೈತಿ ಅಷ್ಟು ಹಗರಾಗಿದ್ದ ದೇಹ ಒಂದು ಥರ ಇವು 2 ಕೈ ಎಲ್ಲ ರೆಕ್ಕಿ, ಈ ಥರ ರೆಕ್ಕಿನ ಈ ಥರ ಮಾಡ್ಕೊತ ಆ ಟೈಮ್ನೊಳಗೆ ಮನಸ್ಸಿಗೆ ಏನು ಬಂದಿರ್ತೈತಿ, ಯಾರನ್ನು ನೋಡಬೇಕು, ಯಾವ ದೇವಸ್ಥಾನ ನೋಡಬೇಕು, ಎಲ್ಲಿಂದ ಹೋಗ್ಬೇಕು ಅಂತೇಳಿ ಅನ್ನುವಂಥ ವಿಚಾರ ಏನಿರ್ತೈತಿ ಅಲ್ಲಿವರೆಗೇನೂ ಹೋಗಿ ಬರ್ತೀವಿ.
ಅಲ್ಲಿವರೆಗೆ ನನ್ನ ಧ್ಯಾನ ಮುಂದುವರೆದೈತಿ. ಇನ್ನು ಮುಂದಿಂದು ಏನೈತಿ ಮತ್ತು ಹೆಚ್ಚಿನ ಗುರುಗಳನ್ನ ಆಶೀರ್ವಾದ ಪಡೆದು ಇನ್ನೂ ಮುಂದುವರೆಸಬೇಕು, ಇದನ್ನು ನಿಲ್ಲಿಸಬಾರ್ದು. ಆಮೇಲೆ ಯಾರು ಧ್ಯಾನ ಮಾಡ್ತೀನಿ ಅಂತಾರೆ ಅವ್ರನ್ನ ಸತ್ಸಂಗಕ್ಕೆ ಕರಿಬೇಕು, ಅವ್ರನ್ನ ಕರ್ಕೊಂಡು ಧ್ಯಾನ ಮಾಡಬೇಕು, ನಮ್ಮ ಕೂಡ ಅವ್ರ ಕೂಡ ನಾವು ಧ್ಯಾನ ಮಾಡಬೇಕು ಅನ್ನುವಂಥ ಆಸೆ. ಆಮೇಲೆ ಈಗ ಹೊಲಕ್ಕೆ ಹೋಗುವಂಥ ವಿಚಾರ ಇಲ್ಲ, ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ. ಮನೆಯೊಳಗೆ ಏನೋ ಅಂಗಡಿಗೆ ಬಜಾರ್ಗೆ ಹೋಗಿ ಬರ್ಬೇಕು ಅನ್ನುವಂಥ ಚಿಂತಿಲ್ಲ. ಮಕ್ಕಳು ಮೊಮ್ಮಕ್ಕಳೆಲ್ಲ ಸಂತಿ ಪಾಟಿ ಮಾಡ್ತಾರೆ. ನನ್ನ ಕರ್ತವ್ಯ ಏನ್ರಿ ಧ್ಯಾನ ಮಾಡೋದು, ಧ್ಯಾನ ಹೇಳ್ಕೊಡೋದು, ಧ್ಯಾನ ಕಲಿಯೋದು, ಕಲಿಸೋದು. ಎಷ್ಟೋ ಕಲ್ತರೂ ಕೂಡ ಇನ್ನೂ ಕಲಿಬೇಕನ್ನೋದು ಮುಗಿದಿರೋದಿಲ್ಲ, ಇನ್ನೂ ಕಲಿಬೇಕು, ಮುಂದೆ ಏನೈತಿ ಅನ್ನೋ ಹವ್ಯಾಸ ಭಾಳ ಐತಿ ನನಗೆ. ಇದನ್ನು ಬಿಟ್ಟರೆ ಬೇರೆ ಆಸೆ ಯಾವುದೂ ಇಲ್ಲ ನನಗೆ. ಏನ್ರಿ ಅಂತಂದರೆ ನಮ್ಮ ಮನೆಯೊಳಗೆ ನನ್ನ ಮಗ ಧ್ಯಾನ ಮಾಡ್ತಾನೆ ರೀ. ಈ ಪಿರಾಮಿಡಲ್ಲಿ ಸಿಗಲಿದ್ದ ಸಲುವಾಗಿ ಅಲ್ಲೇ ಸಣ್ಣ ಪಿರಾಮಿಡ್ ಏನು ಕೊಟ್ಟಿದ್ದರು ಅವರು, ಅದರಲ್ಲಿಂದ ಸ್ಕೇಲ್ ಹಾಕಿಸಿ ಎರಡರದ್ದು ಪ್ಲೈವುಡ್ನಾಗ ಪಿರಾಮಿಡ್ ಮಾಡಿ ಅಲ್ಲಿ ಹೊಳಲಾಗೆ ಕೂತ್ಕೊಂಡು ಕಂಟಿನ್ಯೂ 2 ಟೈಮ್ ಧ್ಯಾನ ಮಾಡ್ತಾನೆ. ಬೆಳಗ್ಗೆ 1 ತಾಸು, ರಾತ್ರಿ 1 ತಾಸು. ಅವ್ನು ಬ್ಯಾಂಕ್ನಾಗ ಮ್ಯಾನೇಜರ್ ಅದಾನೆ. ಅವನಿಗೆ ಮತ್ತೆ ಉಳ್ಕಾಟ ಟೈಮ್ ಸಿಗೋದಿಲ್ಲ. ಏನ್ರಿ ಬೇರೆ ಪ್ರಸಾರಕ್ಕೆ ಹೋಗೋದು ಬರೋದು ಮಾಡೋದು ಆಗೋದಿಲ್ಲ. ಅವನು 2 ಟೈಮ್ ಧ್ಯಾನ ಮಾಡ್ತಾನೆ. ಅವನ ಮಗ ಒಬ್ಬವ ನನ್ನ ಮೊಮ್ಮಗ, ಅವನು 2 ಟೈಮ್ ಧ್ಯಾನ ಮಾಡ್ತಾನೆ. ಅವನಿಗಿಂತ ಸಣ್ಣವನು ನನ್ನ ಸಣ್ಣ ಮಗನ ಮಗ, ಈಗ ಕೇವಲ 3ನೇ ತರಗತಿ, ಅವನು ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ನಮ್ಮ ಹೆಣ್ಮಕ್ಳು ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ನಾವು ಇಷ್ಟು ಮಂದಿ ಧ್ಯಾನದವ್ರು ಇದ್ದೀವಿ ನಮ್ಮ ಮನೆಯೊಳಗೆ. ನಾವು ಹೊರಗಲಿಂದ ಮನೆಗೆ ಬಂದ್ವಿ ಅಂದ ತಕ್ಷಣ ಧ್ಯಾನ ಮಾಡೋಣ, ಪ್ರಸಾದ ಮಾಡೋಣ. ಅವರು ಪ್ರಸಾದ ರೆಡಿಯಾಗಿತ್ತು, ಪ್ರಸಾದ ಮಾಡಿಕೊಂಡೆ ಧ್ಯಾನ ಮಾಡಿರಿ, ಅಥವಾ ಸ್ವಲ್ಪ ನಮ್ದು ಅಸ್ತವ್ಯಸ್ತ ಆಗೈತಿ, ನೀವು ಧ್ಯಾನ ಮಾಡಿರಿ, ಪ್ರಸಾದ ರೆಡಿ ಆಕೈತಿ. ಪ್ರಸಾದ ಮಾಡೋಣ ಧ್ಯಾನ ಮಾಡ್ತಿರೋ ಅವ್ರು ಕೇಳ್ತಾರೆ. ನಾವು ಬಂದು ಪ್ರಸಾದ ಮಾಡೋಣ ಧ್ಯಾನ ಮಾಡೋಣ ನಾವು ಕೇಳ್ತೀವಿ. ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡು ఏంటಂದರೆ, ಯಾರೋ ಒಬ್ಬರು ಧ್ಯಾನಕ್ಕೆ ನಾವು ಮನೆಯೊಳಗೆ ಕುಂತೀವಿ ಅಂದರೆ ಎಲ್ಲರೂ ಸ್ತಬ್ಧದಿಂದ ಇದ್ದುಕೊಂಡು ಆ ಧ್ಯಾನ ಮಾಡೋರಿಗೆ ಊಟಾಣಿಕೆ ಏನು ಅಂತಂದ್ರೆ ಇಷ್ಟು ನಡೆಸೋದು. ಎಲ್ಲರಿಗೂ ಸಂತೋಷ, ಎಲ್ಲರಿಗೂ ಖುಷಿ. ನಮ್ಮ ಮನೆಯೊಳಗೆ ನಮ್ಮ ಕುಟುಂಬಕ್ಕೆ ಸಂತೋಷ, ನಮ್ಮ ಮಕ್ಕಳಿಗೆ ಸಂತೋಷ, ನಮ್ಮ ಮಗನಿಗಂತೂ ಇಲ್ಲದ ಸಂತೋಷ. ನಾನು ಹಗಲೆಲ್ಲ ಬ್ಯಾಂಕ್ನಾಗ ದೊಡ್ಡ ಟೆನ್ಷನ್ನಾಗಿ ಬಂದುಬಿಟ್ಟಿರ್ತೀನಪ್ಪ, ಈಗ ಧ್ಯಾನಕ್ಕೆ ನಿಂತೀನಲ್ಲ ನಾನು, ನನಗೆ ಟೆನ್ಷನ್ ಇಲ್ಲ ಅಂತ ಹೇಳ್ತಾನೆ. ಏನು ರೀ ನಮ್ಮ ತಲೆನೋವು ಸಂಪೂರ್ಣ ಆರಾಮಾಗೈತೆ ರೀ. ಆಮೇಲೆಗೆ ಬೈಪಾಸ್ ಆಪ್ರೇಷನ್ ಆಯ್ತು ನಂದು. ಬೈಪಾಸ್ ಆಪ್ರೇಷನ್ ಆದಾಗೂ ಅಲ್ಲೇ ಆಸ್ಪತ್ರೆ ಒಳಗನೆ ಕೂತ್ಕೊಂಡು ಏನು ರೀ ಅವ್ರಿಗೆ ಹೇಳಿ ಮಲ್ಕೊಂಡಿತ್ತಿತ್ತಲ್ರಿ. ಆಪ್ರೇಷನ್ ಮಾಡಿ ಬಂದು ಹಾಕಿದ ಮೇಲೆ ಸ್ವಲ್ಪ ಪ್ರಜ್ಞೆ ಬಂದ ನಂತರ ಅದರೊಳಗನೆ ಕೂತ್ಕೊಂಡು ಸ್ವಲ್ಪ ತೊಗೊಂಡು ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿದೆ. ಅವರು ಆಪ್ರೇಷನ್ ಮಾಡಿದರೆ ಡಾಕ್ಟ್ರ್ ಕೋಳೂರ್ ಅಂತೇಳಿ ಅಂತಂದು ಹುಬ್ಳಿ ಒಳಗೆ ಧ್ಯಾನ ಮಾಡಕತ್ತೀರಿ. ಹೌದ್ರಿ ಸರ ಅಂತಂದು ಮಾಡಿ ಭಾಳ ಒಳ್ಳೆಯದು. ಯಾವನಿಂದ ಆಪ್ರೇಷನ್ ಬೈಪಾಸ್ ಆಪ್ರೇಷನ್ ಆಗೈತೆ ಅನ್ನುವಂಥ ಗುರ್ತು ಸಹ ಇಲ್ಲ. ಇಂತಿಂಥ ಗಂಟಾಗಿರ್ತೈತಿ ಆಪ್ರೇಷನ್ ಮಾಡಿದ್ದು ಬೈಪಾಸು, ಗುರ್ತು ಸಹ ಇಲ್ಲ. ಏನೋ ಹಿಂಗೆ ಚೂರ್ಕೊಂಡಾರೇನೋ ಗಾಯ ಹುಡು ಚೂರೇನೋ ಅನ್ನೋ ಅಷ್ಟೇ ಸ್ವಲ್ಪ ಸಂಕ್ಷಿಪ್ತೈತಿ, ಏನಿಲ್ಲ. ಇಲ್ಲಿ ನರಗಳು ತೆಗೆದು ಇಲ್ಲಿ ಹಾಕ್ಯಾರ, ಇಲ್ಲಿ ಯಾವ ಸಮಸ್ಯೆ ಉಳಿದಿಲ್ಲ, ಎಲ್ಲನೂ ನಿವಾರಣೆ ಆಗಿಬಿಟ್ಟವು. ಇದು ನಿವಾರಣೆ ಎಲ್ಲ ನಿವಾರಣೆ ಆಗೈತಿ, ಆರಾಮಿದೇನು ಏನ್ರಿ ಅಂತ. ನನಗೆ ಸಿಕ್ಕಿರೋ ಲಾಭ ಇನ್ನೊಬ್ಬರಿಗೆ ಎಲ್ಲರಿಗೂ ಸಿಗಲಿ, ನನಗೆ ಬಂದಿರೋ ಕಷ್ಟ ಯಾರಿಗೂ ಬರೋದು ಬೇಡ ಏನ್ರಿ ಅಂತ. ನನಗೆ ಸಿಕ್ಕಿರೋ ಲಾಭ ಎಲ್ಲರಿಗೂ ಸಿಗಲಿ ಅಂತೇಳಿದು ನಾನು ಪತ್ರಿಕೆ ಗುರುಗಳ ಪಾದಕ್ಕೆ, ಯಾಕಂದ್ರೆ ಸಿಕ್ಕಿದ್ದಿಲ್ಲ, ಎಲ್ಲಿ ನನಗೆ ಈ ವಿದ್ಯೆ ಸಿಕ್ಕಿದ್ದಿಲ್ಲ. ನಾನು 38 ವರ್ಷ ನೌಕರಿ ಮಾಡಿ ಬಂದ್ರೂ ಕೂಡ 20 ವರ್ಷ ಇದರೊಳಗನ ನೋವಿನೊಳಗನೆ ಕಳೆದು ಬಿಟ್ಟಿದ್ದೆ ನಾನು. ಏನ್ರಿ ನೌಕರಿನ 20 ವರ್ಷ ನೋವಿನೊಳಗನೆ ಕಳೆದಿದ್ದೆ. ಮುಂದೆ 18 ವರ್ಷ ಆದಮೇಲೆ ಧ್ಯಾನಕ್ಕೆ ಯಾವಾಗ ಬಂದೆ, ನಾವು ನಿವಾರಣೆ ಹಾಕೊಂತ ಈಗ 76 ವರ್ಷ ನಂಗೆ ನಡೀತಾವೆ ನೋಡಿ. ಈ ಥರ ಅದಿಷ್ಟಿದೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.